ನಮಸ್ಕಾರ ಸ್ನೇಹಿತರೆ, ಪ್ರಜಾಮಾರ್ಗ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಕಾಲ ಬದಲಾದಂತೆ ಹಲವು ಸ್ಥಳಗಳ ಹೆಸರುಗಳು ಕೂಡ ಬದಲಾಗಿವೆ. ಅದೆಷ್ಟು ಸ್ಥಳಗಳ ವಿಸ್ತೃತ ಹೆಸರುಗಳಿಗೆ ಕತ್ತರಿ ಪ್ರಯೋಗ ಮಾಡಿ ಕೇವಲ ಇನಿಷಿಯಲ್ ಅಥವಾ ಶಾರ್ಟ್ಕಟ್ಗಳಿಂದ ಕರೆಯಲಾಗ್ತಿದೆ. ಉದಾಹರಣೆಗೆ ಕೃಷ್ಣರಾಜಪುರಂ ಹೋಗಿ ಕೆಆರ್ಪುರಂ ಆಗಿದೆ, ಜಯಪ್ರಕಾಶ ನಗರ ಹೋಗಿ ಜೆಪಿ ನಗರ ಆಗಿದೆ, ತಿಪ್ಪಗೊಂಡನಹಳ್ಳಿ ಟಿಜಿ ಹಳ್ಳಿ ಆಗಿದೆ. ಅದೇ ರೀತಿ ಗರ್ಕಾಮಂತನ ಪಾಳ್ಯವು ಜಿಎಂ ಪಾಳ್ಯ ಆಗಿದೆ. ಹಾಗಾದ್ರೆ ಗರ್ಕಾಮಂತನ ಪಾಳ್ಯ ಜಿಎಂ ಪಾಳ್ಯ ಆಗಿದ್ದಾದ್ರೂ ಹೇಗೆ? ಅಲ್ಲಿನ ಪುರಾತನ ಆಂಜನೇಯ ದೇವಸ್ಥಾನದ ಮಹಿಮೆಯಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸ್ಥಳಗಳ ಹೆಸರು ಬದಲಾದ್ರೆ ಏನಾಯ್ತು? ಸ್ಥಳ ಮಹಿಮೆ ಎಂದಿಗೂ ಬದಲಾಗೋದಿಲ್ಲ. ಅಂತೆಯೇ ತನ್ನದೇ ಆದ ಪುರಾತನ ಹಿನ್ನೆಲೆ, ಸ್ಥಳ ಮಹಿಮೆ ಹೊಂದಿರೋ ರಾಜಧಾನಿ ಬೆಂಗಳೂರಿನ ಗರ್ಕಾಮಂತನ ಪಾಳ್ಯ ಅರ್ಥಾತ್ ಜಿಎಂ ಪಾಳ್ಯದ ಕೆಲ ಕುತೂಹಲಕಾರಿ ಸಂಗತಿಗಳನ್ನು ಕೇಳಿದ್ರೆ ನೀವು ಖಂಡಿತ ಬೆರಗಾಗದೇ ಇರೋದಿಲ್ಲ. ಅದರಲ್ಲೂ ಬೇಡಿದ ವರ ನೀಡೋ, ಭಕ್ತರ ಇಷ್ಟಾರ್ಥ ಈಡೇರಿಸೋ ಇಲ್ಲಿನ ಬಜರಂಗಿ ದೇಗುಲವಂತೂ ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ. ಪೂರ್ವ ಬೆಂಗಳೂರಿನ ಸಿ.ವಿ. ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಗರ್ಕಾಮಂತನ ಪಾಳ್ಯದಲ್ಲಿ ನೆಲೆಸಿರೋ ಪುರಾತನ ಕಾಲದ ವೀರಾಂಜನೇಯ ಸ್ವಾಮಿ ಬಾಲದಲ್ಲಿ ಗಂಟೆ ಇದ್ದಂತೆ. ಹಾಗಾಗಿ ಈ ಮೂರ್ತಿಯನ್ನ ವ್ಯಾಸರಾಯರೇ ಸ್ಥಾಪಿಸಿದ್ದು ಇದು ಅವರ ಕಾಲದ್ದೇ ಎಂಬ ಪ್ರತೀತಿ ಇದೆ. ವ್ಯಾಸರಾಯರು ಸುಮಾರು 100 ವಿಗ್ರಹಗಳನ್ನ ಒಂದೇ ತಿಂಗಳಲ್ಲಿ ಸ್ಥಾಪನೆ ಮಾಡಿದ್ರಂತೆ. ಆ ಪೈಕಿ ನೀವು ನೋಡ್ತಿರೋ ಈ ವೀರಾಂಜನೇಯ ಸ್ವಾಮಿ ವಿಗ್ರಹವೂ ಕೂಡ ಒಂದು ಅಂತಾರೆ ಜಿಎಂ ಪಾಳ್ಯದ ಮೂಲ ನಿವಾಸಿಗಳು. ಯಾವ ಕಾಲದಲ್ಲಿ ಯಾರು ಕಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಆದರೆ 1945ರಲ್ಲಿ ಶಿರಾದ ಆಂಜನಪ್ಪ ಅನ್ನುವರು ಅದನ್ನು ಊರಿನವ್ರ ಸಹಾಯದಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ಜೀರ್ಣೋದ್ಧಾರ ಮಾಡಿದಾಗ ಕಟ್ಟಿರತಕ್ಕಂಥ ಒಂದು ಕಟ್ಟಡ ದೇವಸ್ಥಾನ ಇವತ್ತು ಅದೇ ರೀತಿಯಲ್ಲೇ ಇದೆ. ಅಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲೇ ಕಟ್ಟಿದ್ದಾರೆ ಅವರು. ಅದರಲ್ಲಿರ್ತಕ್ಕಂಥ ಆಂಜನೇಯನ ವಿಗ್ರಹ ಭಾಳ ಹಳೆಯದು ಅನ್ನೋ ಒಂದು ಪ್ರತೀತಿ ಇದೆ. ಅದನ್ನು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಿರತಕ್ಕಂಥ ಆಂಜನೇಯನ ವಿಗ್ರಹದ ಬಾಲದಲ್ಲಿ ಒಂದು ಗಂಟೆ ಇದೆ. ಅದು ಒಂದು ಗುರುತು. ವ್ಯಾಸರಾಯರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಹೆಗ್ಗುರುತು. ಅದು ಬಂದು ವಾಯುತತ್ವ. ಹಂಗಿಂದ ಇಲ್ಲಿ ಯಾವುದೇ ಥರ ಕಾಯಿಲೆಗಳು ಸಂಬಂಧಪಟ್ಟಂಗೆ ಅವರು ಏನೇ ಹರಕೆ ಮಾಡಿ ಆಂಜನೇಯನಲ್ಲಿ ಜೇನುತುಪ್ಪವನ್ನು ಕೊಟ್ಟು ಅಭಿಷೇಕ ಮಾಡಿಸಿದ್ರೆ ಆ ಕಾಯಿಲೆಗಳೆಲ್ಲ ನಿವಾರಣೆ ಆಗ್ತದೆ. ಮತ್ತು ಅವರು ಎಷ್ಟೋ ಜನ ಉದಾಹರಣೆಗಳು ಆಗಿದೆ. ಮತ್ತು ಯಾರು ಏನೇ ಪ್ರಾರ್ಥನೆ ಮಾಡಿ ಅವರವ್ರ ಕಾಣಿಕೆ ತೆಗೆದಿಟ್ಟು ಹೇಳಿಕೆ ಮಾಡಿ ಹೋದರೆ ಅದೆಲ್ಲ ನಡೆದು ಅವ್ರು ಬಂದು ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಸತ್ಯ ನಡೀತಾ ಇದೆ. ಉತ್ಸವ ಮಾಡಿದ್ರು ಈ ಸರ್ತಿ. ತುಂಬ ಇದಾಯಿತು, ತುಂಬ ಸಂತೋಷ, ತುಂಬ ಖುಷಿ ಆಯಿತು ನಮಗೆಲ್ಲ. ಈ ದೇವ್ರ ಬಗ್ಗೆ ನಮಗೆ ತುಂಬ ಸತ್ಯ ಇದೆ. ನಂಬಿ ದೇವ್ರ ಪೂಜೆ ಮಾಡಿದ್ರೆ ದೇವ್ರ ಕೈ ಬಿಡೋದೇ ಇಲ್ಲ. ಇನ್ನೂ ಚೆನ್ನಾಗಿ ನಡೀತಾ ಬಂತು. ಅದು ನಾವು ಮಾಡಬೇಕಾದ್ರೆ ನಮಗೆ ಹಣಕಾಸಿನ ಸಮಸ್ಯೆ ಭಾಳ ಇತ್ತು. ಆದರೆ ಏನೋ ಕಷ್ಟಪಟ್ಟು ನಾವು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿನ ಮುಖಾಂತರ ನಾವು ಈ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದನ್ನು ನೋಡಿ ಜನ, ಭಕ್ತಾದಿಗಳು ಮತ್ತು ಬೇರೆ ಜನ ಬೇಕಾದಷ್ಟು ನಮಗೆ ಧನ ಸಹಾಯ ಮಾಡಿದ್ರು. ಆ ಒಂದು ಸಹಾಯದಿಂದ ನಾವೇನು ಮಾಡಿದ್ರಿ, ಒಂದು ವಿಗ್ರಹ ಮಾಡಬೇಕು, ಆಂಜನೇಯಂದು ದೊಡ್ಡ ವಿಗ್ರಹ ಮಾಡಬೇಕು ಅಂತ ಒಂದು 40 ಅಡಿ ಏಕಶಿಲಾ ವಿಗ್ರಹ ಆಂಜನೇಯಂದು ಒಂದು ವಿಗ್ರಹವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸುಮಾರು ಒಂದು 3/4 ಎಕರೆ ಜಾಗ ಇದೆ ನಮಗೆ ದೇವಸ್ಥಾನಕ್ಕೆ. ಅದು ಒಂದು ನಮಗೆ ಒಳ್ಳೆಯ ಅವಕಾಶ, ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಅದನ್ನು ಈಗ ಅದು ಒಂದು ಒಳ್ಳೆಯ ಪಿಕ್ನಿಕ್ ಥರ ದೇವಸ್ಥಾನನ ಭಕ್ತಾದಿಗಳು ಬೇಕಾದಷ್ಟು ಜನ ಬರ್ತಾರೆ, ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ ನಮಗೆ. ಅದರಿಂದ ನಾವು ಅಭಿವೃದ್ಧಿ ಮಾಡೋದಕ್ಕೆ ನಮಗೂ ಅನುಕೂಲ ಆಗಿದೆ. ಅಂದರೆ 1995 ಆದಮೇಲೆ ಇನ್ನು ಈ ವಿಜೃಂಭಣೆಯಿಂದ ಹೆಚ್ಚು ಜನರನ್ನು ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಮಾಡಿಕೊಂಡು ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆದರೆ ಹೋದ ವರ್ಷ ಈ ಪೆಂಡಮಿಕ್ ಡಿಸೀಸ್ ಇದ್ದಿದ್ದರಿಂದ ಒಂದು ವರ್ಷ ಮಾಡೋಕ್ಕಾಗಲಿಲ್ಲ. ಮತ್ತು 2021ನಲ್ಲಿ ಏನೇ ಮಾಡಬೇಕು ಮತ್ತು ಇದನ್ನು ಬಿಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು
ಮತ್ತೆ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು ಜನಗಳ ಸಹಕಾರ ಎಲ್ಲ ಇದಕ್ಕಿದೆ. ಆದರೂ ಕೂಡ ಸರ್ಕಾರದ ನಿಬಂಧನೆಗಳು ಏನಿದೆ ಅದನ್ನು ಫಾಲೋ ಮಾಡಿಕೊಂಡು ಈ ವರ್ಷ ಹನುಮ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಗಮನಿಸಿ, ನೆಮ್ಮದಿಯಿಂದ ಅಲ್ಲಿ ಒಂದು ಅರ್ಧ ಗಂಟೆ ಕೂತಿದ್ದು ಹೋಗಬೇಕು. ಆ ಥರ ಒಂದು ಪರಿಸರನ ಅಲ್ಲಿ ನಾವು ಸೃಷ್ಟಿ ಮಾಡಿದ್ದೀರಿ. ನೀವು ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಯಾವ ಥರ ಇದೆ ಅಂತ. ಬಂದು ಅರ್ಧ ಗಂಟೆಯಲ್ಲಿ ಕೂತರೆ ನಿಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತು ದೇವರಲ್ಲೂ ಒಂದು ಶಕ್ತಿ ಇದೆ ಅಂತ ಎಲ್ರಿಗೂ, ಈಗ ಆಂಜನೇಯ ಅಂದರೆ ಒಂದು ಶಕ್ತಿ ಇದೆ ಅದರಲ್ಲಿ ಅಂತೇಳಿ ಆಂಜನೇಯನಿಗೆ ಭಕ್ತಿಯಿಂದ ಬಂದು ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಬಂದು ಪ್ರಸಾದ, ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ. ಈಗ 2 ವರ್ಷದಿಂದ ನಾವು ಯಾರಿಗೂ ತೀರ್ಥ ಪ್ರಸಾದ ಕೊಡ್ತಾ ಇಲ್ಲ. ಯಾಕಂದರೆ ಈ ಕೊರೋನಾ ಇರೋದ್ರಿಂದ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ಬೋದು ಅವರು, ಅಷ್ಟೇ ಹೊರತು ನಾವು ಯಾರಿಗೂ ತೀರ್ಥ ಪ್ರಸಾದನ ವಿನಿಯೋಗ ಮಾಡ್ತಾ ಇಲ್ಲ. ಕೇವಲ ಸ್ಥಳೀಯರು ಮಾತ್ರವಲ್ಲದೆ ಇತರ ಭಾಗಗಳಿಂದಲೂ ಗರುಕಾಮಂತನ ಪಾಳ್ಯದ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋ ಭಕ್ತರು ಪಕ್ಕದಲ್ಲೇ ನೆಲೆಸಿರೋ ಗ್ರಾಮದೇವತೆ ಮಹೇಶ್ವರಮ್ಮನ ದರ್ಶನ ಪಡೆಯೋದು ಮರೆಯೋದಿಲ್ಲ. ವೀರಾಂಜನೇಯಂತೆಯೇ ಶಕ್ತಿಶಾಲಿಯಾಗಿರುವ ಮಹೇಶ್ವರಮ್ಮ ದೇವಿಯು ಭಕ್ತಾದಿಗಳ ಪಾಲಿನ ಕಾಮಧೇನು ಆಗಿದ್ದಾಳೆ. ವಿಶೇಷ ಅಂದ್ರೆ ಬಜರಂಗಿಯ ಭಕ್ತರಾಗಿರೋ ಅರ್ಜುನ್ ಸರ್ಜಾ, ಚಿರಂಜೀವಿ ಸರ್ಜಾ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಪ್ರೇಮ ಬರಹ ಚಿತ್ರದಲ್ಲಿನ ಜೈ ಹನುಮಂತ ಹಾಡನ್ನ ಈ ದೇವಸ್ಥಾನದಲ್ಲಿ ಚಿತ್ರೀಕರಿಸಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.